ವಿಷ್ಣು ಮತ್ತು ಕಂಠಿ ಎರಡು ಕ್ಯಾರೆಕ್ಟ್ರು ಒಂಥರ ಶೋಲೆ ಪಿಕ್ಚರಲ್ಲಿ ಧರ್ಮೇಂದ್ರ ಅಮಿತಾಬ್ ಬಚ್ಚನ್ ಹೆಂಗಿತ್ತು ಕಾಂಬಿನೇಷನ್ ಆ ಥರ ಅನ್ನಿಸ್ತು. ಅವರಿಬ್ಬರು ಆ್ಯಕ್ಷನ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಆ್ಯಕ್ಷನಲ್ಲಿ ತೊಗೊಂಡಾಗ ಮೊಮೆಂಟಮ್ಮು ಫಸ್ಟ್ ಪಿಕ್ಚರ್ಗೆ ಅಷ್ಟೊಂದು ಮೆಚುರಿಟಿ ಏನಿದೆಯಲ್ಲ ಆ್ಯಕ್ಷನ್ ಮೊಮೆಂಟಮ್ಮು ಅದು ಭಾಳ ಕಷ್ಟ. ಅದನ್ನು ತುಂಬ ಎಫರ್ಟ್ಲೆಸ್ ಆಗಿ ಮಾಡಿದ್ದಾರೆ ಹುಡುಗರು. ಸ್ಕ್ರೀನ್ ಪ್ಲೇ ಭಾಳ ಚೆನ್ನಾಗಿದೆ. ರಾಘು ಶಿವಮೊಗ್ಗ ಅವರಿಗೆ ಕ್ರೆಡಿಟ್ ಹೋಗ್ಬೇಕದು. ಆ್ಯಂಡ್ ತೊಗೊಂಡಿರೋಂಥ ವಿಷಯ ಅದು ನಮ್ಮ ಸುತ್ತಮುತ್ತ ಇರೋವಂಥ ಪರಿಸರದಲ್ಲಿ ಈ ಥರದ್ದು ನಮಗೆ ಗೊತ್ತಿಲ್ಲದೇ ಆಗ್ತಾ ಇರುತ್ತೆ. ನಮಗೆ ಒಂದು ಕಲ್ಪನೆಯೂ ಇರೋದಿಲ್ಲ. ಅಂದರೆ ಆಯ್ಕೆ ಮಾಡ್ಕೊಂಡಿರೋಂಥ ಕತೆ ಮತ್ತು ಅದರಲ್ಲಿ ಬರೆದಿರೋಂಥ ಪಾತ್ರಗಳು ನಮ್ಮ ಜೊತೆನೇ ಇರುತ್ತೆ, ಹಿಂಗೆ ನಡೆಯುತ್ತಾ ಅನ್ನೋ ಒಂದು ಸಣ್ಣ ಸಂಶಯ ಯಾವಾಗಲೂ ತಲೆಯಲ್ಲಿ ಓಡೋ ರೀತಿ ಒಂದು ಸ್ಕ್ರೀನ್ ಪ್ಲೇ ಇಡೀ ಥ್ರೂಔಟ್ ಇಟ್ಟಿದ್ದಾರೆ. ಮತ್ತು ಅದು ಟಾಸ್ಕ್ನ ಯಶಸ್ವಿಯಾಗಿ ಮುಗಿಸಿದ್ದಾರೆ. ಈ ಜನರ ಮುಂದೆ ಇರೋ ಟಾಸ್ಕ್ ಏನಂದರೆ ಈ ಚಿತ್ರನ ಎಲ್ಲರೂ ಹೆಚ್ಚು ಚಿತ್ರಮಂದಿರಗಳನ್ನು ನೋಡಬೇಕು. ಬಂದು ನೋಡಿ ನಿಮ್ಮ ಕನ್ನಡ ಚಿತ್ರನ ಇಷ್ಟಪಡೋರ್ಗು ಇದನ್ನು ಹಬ್ಬಿಸ್ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ತುಂಬ ಇಷ್ಟ ಆಗಿದೆ ಏನಂತಂದರೆ ವಿಷ್ಣು ಕಂಠಿ ಕ್ಯಾರೆಕ್ಟ್ರು ಅವರು ಜೀವ ಹೋದ್ರೂ ಸಾವಿರಾರು ಜೀವಗಳನ್ನು ಉಳಿಸೋವಂಥ ಒಂದೇನು ಇದಿದೆಯಲ್ಲ ಅದು ತುಂಬ ಚೆನ್ನಾಗಿ ರೌಂಡ್ ಅಪ್ ಮಾಡಿದ್ದಾರೆ. ಭಾಳ ಖುಷಿ ಆಯಿತು. ಸ್ಪೆಷಲ್ ಮೆನ್ಷನ್ ಇಸ್ ಜೂಡಾ ಸ್ಯಾಂಡಿ. ಥ್ರೂಔಟ್ ಸಿನಿಮಾ ಅಮೇಝಿಂಗ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ. ಸೊ ಆಲ್ ದ ಬೆಸ್ಟ್ ಟು ದ ಟೀಮ್, ಎಂಟೈರ್ ಟೀಮ್ಗೆ ಗುಡ್ ಲಕ್ ಹೇಳ್ತಾ ಈ ಚಿತ್ರನ ಎಲ್ಲರೂ ಬಂದು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ಒಳ್ಳೆ ಸಿನಿಮಾ ಬಂದರೆ ನೋಡ್ತೀವಿ ಅಂತ ಹೇಳ್ತಲೇ ಇರ್ತಾರೆ ಕನ್ನಡ ಆಡಿಯನ್ಸು. ಈ ಸಿನಿಮಾ ಏನಾದ್ರು ಸೋತ್ರೆ ಒಳ್ಳೆ ಸಿನಿಮಾನ ಸೋಲಿಸ್ತೀವಿ ಅನ್ನೋ ಒಂದು ಅಪಕೀರ್ತಿ ಸ್ಟಾರ್ಟ್ ಆಗ್ಬಿಡುತ್ತೆ. ಎಲ್ರಿಗೂ ಹೇಳೋದಿಷ್ಟೇ, ಒಳ್ಳೆ ಸಿನಿಮಾ ಬಂದಾಗ ದಯವಿಟ್ಟು ಬಂದು ಥಿಯೇಟ್ರಲ್ಲಿ ನೋಡಿ. ಯಾಕೆಂದರೆ ಬೇರೆ ಸಿನಿಮಾ ಚೆನ್ನಾಗಿತ್ತು, ಆ ಲ್ಯಾಂಗ್ವೇಜ್ ಚೆನ್ನಾಗಿತ್ತು ಅಂತೀರ. ಇವತ್ತು ನಮ್ಮ ಕನ್ನಡ ಲ್ಯಾಂಗ್ವೇಜ್ ಒಂದು ಒಳ್ಳೆ ಸಿನಿಮಾ ಬಂದಿದೆ, ಬಂದು ನೋಡಿ ಅಂತ ಹೇಳ್ತೀನಿ. ಇನ್ನೊಂದು ಹೇಳಬಲ್ಲೆ, ಹೊಸ 2 ಹೀರೋಗಳು ನಮ್ಮ ಇಂಡಸ್ಟ್ರಿಗೆ ಯಾವ ಥರ ಅಂದರೆ ಅವ್ರು ಹೊಸಬ್ರು ಅಂತ ನಮಗೆಲ್ಲೂ ಅನ್ನಿಸ್ತಿಲ್ಲ. ಯಾವುದೋ ಅನುಭವ ಇದ್ದು 2-3 ಸಿನಿಮಾ ಮಾಡಿರೋ ಥರ ಒಂದು ಇದು ಅನ್ನಿಸ್ತು. ಆ ಡೈರೆಕ್ಟ್ರು ಅಷ್ಟೇ ಯಾವ ಥರ ಟಾಸ್ಕನ್ನು ಮುಗಿಸೋರೆ ಅಂದರೆ, ಒಂದು ಸಿನಿಮಾ ಗೆಲ್ಲೋದು ಯಾವಾಗ ಅಂದರೆ ಒಂದು ಕತೆ ಚೆನ್ನಾಗಿದ್ದರೆ ಸಿನಿಮಾ ಗೆಲ್ಲುತ್ತೆ. ಸಿನಿಮಾ ಗೆದ್ದರೆ ಅದರಲ್ಲಿರೋ ಕಲಾವಿದರು ಗೆಲ್ತಾರೆ, ಕಲಾವಿದರು ಗೆದ್ದರೆ ಅಲ್ಲಿ ಡೈರೆಕ್ಟ್ರು ಗೆಲ್ತಾರೆ. ಟೋಟಲ್ ಆಗಿ ಈ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ನಿಜವಾಗ್ಲೂ ಎಲ್ಲರೂ ಸೇರಿ ಗೆಲ್ಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.